ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡಿ ಲಾಜಿಕ್. ಈ ವಿಡಿಯೋದಲ್ಲಿ ನಾನು 7ನೇ ತರಗತಿಯ ಗಣಿತ ಪ್ರಕಾಶದ ಮೊದಲನೇ ಅಧ್ಯಾಯ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಒಂದು ವಿಡಿಯೋದಲ್ಲಿ ನಾನು 6, 7, 8 ಪೇಜ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಇದು ಪಾರ್ಟ್ 3 ವಿಡಿಯೋ ಆಗಿರುತ್ತೆ ಈ ಒಂದು ಪಾಠದ್ದು. ಸೊ ಸ್ಟಾರ್ಟ್ ಮಾಡೋಣ ಮುಂದಿನ ಒಂದು ಭಾಗವನ್ನು. ಸೊ ಇಲ್ಲಿ 4ನೇ ಪ್ರಶ್ನೆ, ಪೇಜ್ ನಂಬರ್ 6. ಕ್ರಿಯಾಶೀಲ ಚಿಟ್ಟೆ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್. ಅದರಲ್ಲಿನ ಗುಂಡಿಗಳು ಇಂತಿವೆ: +1, +10, +3, +1000, +10,000, +1 ಲಕ್ಷ ಹಾಗೆ ಮತ್ತು +10 ಲಕ್ಷ. ಅದರಲ್ಲಿ ಸಂಖ್ಯೆಗಳನ್ನು ಮಾಡುವ ಬಹಳಷ್ಟು ವಿಧಾನಗಳಿವೆ, ಅದು ಹೇಗೆ ನೀವು ಕೇಳಬಹುದು. ಸಂಖ್ಯೆ 321 ಪಡೆಯಲು ಅದು +10 32 ಬಾರಿ ಮತ್ತು +1 ಒಮ್ಮೆ ಮಾತ್ರ ಒತ್ತುತ್ತದೆ. ಅದು 321 ಪಡೆಯುತ್ತದೆಯೇ? ಈಗ ನೋಡೋಣ ಅದು ಯಾವ ರೀತಿ ಬರುತ್ತೆ ಅಂತ ಹೇಳಿ. ಅವರೇನು ಹೇಳಿದ್ರೆ 32 ಬಾರಿ +10 ಗುಂಡಿನ ಒತ್ತಾರೆ, ಹಾಗೆ ಒಂದು ಬಾರಿ ಮಾತ್ರ ಒಂದು ಗುಂಡಿಯನ್ನು ಒತ್ತೋದು. ಸೊ ಬಟನ್ ಕ್ಲಿಕ್ ಮಾಡಿದಾಗ ಇಲ್ಲೇನಾಗುತ್ತೆ, ಇದರ ಉತ್ತರ 320 ಪ್ಲಸ್ ಇದರ ಉತ್ತರ 1. ಸೊ ನಮಗೆ 321 ಆನ್ಸರ್ ಸಿಗುತ್ತೆ. ಸೊ ಇಲ್ಲಿ ಪಡೆಯುತ್ತದೆ ಅಂತ ಕೇಳಿದರೆ ಹೌದು ಪಡೆಯುತ್ತೇವೆ ಅಂತ ಹೇಳಬೇಕಾಗುತ್ತೆ. ಸೊ ನೆಕ್ಸ್ಟ್ ಏನು ಕೇಳಿದರೆ ಇಲ್ಲಿ ಪರ್ಯಾಯವಾಗಿ ಅದು +100 2 ಬಾರಿ ಮತ್ತು +10 12 ಬಾರಿ ಹಾಗೂ +1 ಒಮ್ಮೆ ಒತ್ತಬಹುದು. ಸೊ ಯಾವ ರೀತಿ ಅಂತಂದರೆ 2 ಬಾರಿ +100 ಬಟನನ್ನು ಮತ್ತು 12 ಬಾರಿ +10 ಬಟನನ್ನು ಮತ್ತು 1 ಬಾರಿ 1 ಬಟನನ್ನು ಕ್ಲಿಕ್ ಮಾಡಿದ್ದಾರೆ. ಪರ್ಯಾಯವಾಗಿ ಅಂದರೆ ಈ ರೀತಿಯೂ ಮಾಡಬಹುದು ಅಂತ. ಇದೆಷ್ಟಾಯಿತು? 200 ಪ್ಲಸ್ ಇದು 120 ಪ್ಲಸ್ ಇದು 1. ಸೊ ಎಷ್ಟಾಯ್ತು ಇಲ್ಲಿ? 321. ಸೊ ಪರ್ಯಾಯವಾಗಿ ಅಂದರೆ ಹೌದು ಈ ರೀತಿಯೂ ನಾವೇನು ಮಾಡ್ಬೋದು, 2 ವಿಧಾನದಲ್ಲಿ ಈ ಬಟನ್ಸನ್ನು ಕ್ಲಿಕ್ ಮಾಡ್ಬೋದು. ಒಂದೇ ಕ್ಯಾಲ್ಕುಲೇಟರ್ನಲ್ಲಿ ಇವಿಷ್ಟು ಬಟನ್ಸ್ನ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೆಕ್ಸ್ಟ್ 5th ಕ್ವೆಶನನ್ನು ನೋಡೋಣ. 5072 ಪಡೆಯಲು ಇರುವ ಹಲವಾರು ವಿಧಾನಗಳಲ್ಲಿ 2 ಮುಂದೆ ತೋರಿಸಿದೆ. ಸೊ 2 ಯಾವುದು? ಒಂದು ಈ ಮೆಥಡ್, ಒಂದು ಇದು ತೋರಿಸಿದ್ದಾರೆ. ಒಂದೇ ಕ್ಯಾಲ್ಕುಲೇಟರ್ನಲ್ಲಿ ಇಷ್ಟು ಬಟನ್ಸ್ ಇದ್ದಾವೆ. ಇದನ್ನು 2 ವಿಧಾನದಲ್ಲಿ ಅವ್ರು ಏನು ಮಾಡಿದೆ, ಕ್ಲಿಕ್ ಮಾಡಿ ಆ ಒಂದು ನಂಬರನ್ನು ಪಡೆದಿದ್ದಾರೆ ಅಂತ ಹೇಳಿ ಇದೆ. ಸೊ ಯಾವ್ಯಾವ ರೀತಿ ಅಂತ ನೋಡೋಣ. ಸೊ ಒಂದನೇದ್ದು ಇಲ್ಲಿ ನೋಡಿ, ಈ ಮೆಥಡಲ್ಲಿ 100 ಬಟನನ್ನು 50 ಬಾರಿ ಕ್ಲಿಕ್ ಮಾಡಿದ್ದಾರೆ, 10 ಬಟನನ್ನು 7 ಬಾರಿ ಕ್ಲಿಕ್ ಮಾಡಿದ್ದಾರೆ, 1 ಬಟನನ್ನು 2 ಬಾರಿ ಕ್ಲಿಕ್ ಮಾಡಿದ್ದಾರೆ. ಸೊ ಇದನ್ನು ಬೀಜೋಕ್ತಿಯಲ್ಲಿ ಯಾವ ರೀತಿ ಬರೆದಿದ್ದಾರೆ ಇಲ್ಲಿ? 100 ಬಟನ್ನ 50 ಬಾರಿ ಪ್ಲಸ್ 7 × 10 ಪ್ಲಸ್ 2 × 1 ನಮಗೆ 5072 ಸಿಕ್ತು. ಸೊ ಇಲ್ಲಿ 2ನೇ ವಿಧಾನ ಏನಿದೆಯಲ್ಲ ಈ ಬಾಕ್ಸಲ್ಲಿರೋದು ಅದನ್ನು ಬರೆದಿದ್ದಾರೆ. ಇಲ್ಲಿ 1000 ಬಟನನ್ನು 3 ಸಾರಿ ಕ್ಲಿಕ್ ಮಾಡಿದ್ದಾರೆ. ಸೊ ಅದಕ್ಕಿಲ್ಲಿ 3 × 1000 ಬರ್ಕೊಂಡಿದ್ದಾರೆ. ನೆಕ್ಸ್ಟು 100 ಬಟನ್ನ 20 ಸರಿ. ಸೊ 20 × 100. 10 ಬಟನ್ನ ಅವ್ರು ಕ್ಲಿಕ್ ಮಾಡಿಲ್ಲ. ಸೊ 1 ಬಟನನ್ನು 72 ಬಾರಿ ಕ್ಲಿಕ್ ಮಾಡಿದ್ದಾರೆ. ಸೊ ಇಲ್ಲಿ ನಮ್ಗೆ 5072 ಅಂತ ಬಂತು. ಸೊ 2 ವಿಧಾನವನ್ನು ಈ ರೀತಿ ಬೀಜೋಕ್ತಿಗಳಲ್ಲಿ ಬರೆದು ಅವರು ತೋರಿಸಿದ್ದಾರೆ. ಸೊ ಇಲ್ಲಿ ಕ್ವೆಶನ್ ಏನು ಕೇಳಿದ್ದಾರೆ ನೋಡ್ರಿ, ಇಲ್ಲಿ 5072 ಪಡೆಯಲು ಒಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿಯಿರಿ, ಅದಕ್ಕೆ ಒಂದು ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಈಗ ಆಲ್ರೆಡಿ ಅವರು 2 ವಿಧಾನವನ್ನು ಕೊಟ್ಟಿದ್ದಾರೆ. ನಾವೇನು ಮಾಡಬೇಕು, ಇನ್ನೊಂದು ವಿಭಿನ್ನ ಕ್ರಮವನ್ನು ಕಂಡುಹಿಡಿದು ಅದಕ್ಕೆ ಬೀಜೋಕ್ತಿಯನ್ನು ಬರಿಬೇಕು. ಸೊ ಇಲ್ಲಿ ಯಾವ ರೀತಿ ಬರೆಯೋಣ ಅಂತಂದರೆ, ನಾನೀಗ 5 ಬಾರಿ 1000 ಬಟನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟು 100 ಬಟನ್ ತೊಗೊಳ್ಳಲ್ಲ. ಸೊ 7 ಬಾರಿ 10 ಬಟನ್ನ ಕ್ಲಿಕ್ ಮಾಡ್ತೀನಿ. ನೆಕ್ಸ್ಟ್ 2 ಬಾರಿ 1 ಬಟನ್ನ ಕ್ಲಿಕ್ ಮಾಡಿದ್ರೆ ಇದು 5000 ಪ್ಲಸ್ 70 ಪ್ಲಸ್ 2. ಸೊ ನಮಗಿಲ್ಲಿ ಏನಾಗುತ್ತೆ, 5072 ಸಿಗುತ್ತೆ. ಸೊ ಇದೊಂದು ಏನಾಗ್ತದೆ, ಒಂದು ವಿಭಿನ್ನ ಬೀಜೋಕ್ತಿ ಕ್ರಮ ಆಗುತ್ತೆ. ಇದಕ್ಕೆ ನೀವು ಈ ರೀತಿ ಆನ್ಸರ್ನ ಬರ್ಕೋಬಹುದು. ಓಕೆ, ಸೊ ನೆಕ್ಸ್ಟ್ ನೋಡೋಣ. ಮುಂದೆ ನೀಡಿರುವ ಪ್ರತಿ ಸಂಖ್ಯೆಗೆ ಗುಂಡಿಗಳನ್ನು ಒತ್ತುವುದರ ಮೂಲಕ ಅಗತ್ಯ ಸಂಖ್ಯೆಯನ್ನು ಪಡೆಯಲು ಕನಿಷ್ಠ 2 ವಿಭಿನ್ನ ಕ್ರಮಗಳನ್ನು ಬರೆಯಿರಿ. ಚಿಟ್ಟೆಯಂತೆ ಆಲೋಚಿಸಿ ಮತ್ತು ಕ್ರಿಯಾಶೀಲರಾಗಿರಿ. ಸೊ ಈ ಚಿಟ್ಟೆ ಅಂದರೆ ಈ ಕ್ಯಾಲ್ಕುಲೇಟರ್ ಏನಿದೆಯಲ್ಲ, ಇದೆಲ್ಲ ಒಂದು ನಂಬರ್ಸ್ ಇರುವಂತಹ ಕ್ಯಾಲ್ಕುಲೇಟರ್. ಈ ರೀತಿ ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಹೆಂಗೆ ಅವರು 2 ವಿಭಿನ್ನ ಕ್ರಮಗಳನ್ನು ಬರೆದಿದ್ದಾರಲ್ಲ A B, ಅದೇ ರೀತಿ ನಾವೇನು ಮಾಡಬೇಕು, ಕೊಟ್ಟಿರುವಂತಹ ಇವಿಷ್ಟು ಸಂಖ್ಯೆಗೆ ನಾವೇನು ಮಾಡಬೇಕು,
ಎರಡು ವಿಧಾನದಲ್ಲಿ ಬರೀಬೇಕು. ಸೊ ಮೊದಲನೇ ಸಂಖ್ಯೆ ಏನಾಗಿರುತ್ತೆ 2300 ಆಗಿದೆ. ಸೊ 2300 ನಾನು ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ಒಂದು ಕ್ರಮ, ಇಲ್ಲಿ 2 ಕ್ರಮ ಬರ್ಕೊಂಡಿದ್ದೀನಿ. ನೀವು ಇದನ್ನು ನೋಟ್ ಡೌನ್ ಮಾಡ್ಕೋಬೋದು. 100 ಬಟನ್ನ 80 ಬಾರಿ ಕ್ಲಿಕ್ ಮಾಡಿ ಪ್ಲಸ್, ಸೊ ಇಲ್ಲಿ ಒಂದೇ ವಿಧಾನವನ್ನು ತೋರಿಸ್ತೀನಿ. ಸೊ ಮೊದಲು 7 × 1000 ಅಂದರೆ 1000 ಬಟನನ್ನು 7 ಬಾರಿ ನಾವು ಕ್ಲಿಕ್ ಮಾಡ್ತೀವಿ, ಪ್ಲಸ್ 10 × 100 ಅಂದರೆ 100 ಬಟನ್ನ 10 ಬಾರಿ ಕ್ಲಿಕ್ ಮಾಡಿ, ಅದಾದಮೇಲೆ 10ರ ಬಟನನ್ನು 30 ಬಾರಿ ನಾವು ಕ್ಲಿಕ್ ಮಾಡಿದಾಗ ಇದು ಒಂದು ವಿಧಾನ ಆಗುತ್ತೆ. ಸೊ ಇದರ ಆನ್ಸರ್ 7000 ಪ್ಲಸ್ ಇದರ ಆನ್ಸರ್ 1000 ಪ್ಲಸ್ ಇದರ ಆನ್ಸರ್ 300. ಸೊ ನಮಗಿಲ್ಲಿ 8300 ಬಂತು. ಆಮೇಲೆ ಇಲ್ಲಿ ಎರಡನೇ ವಿಧಾನ ಯಾವುದು, ಸ್ವಲ್ಪ ಇದು ಮಿಸ್ಟೇಕ್ ಆಗಿತ್ತು. ಓಕೆ, ಇಲ್ಲಿ ಇದು ಹಿಂದಿಂದು ಮೊದಲನೇ ವಿಧಾನ. ಸೊ ಇದು ಎರಡನೇ ವಿಧಾನ. 1000 ಬಟನ್ನ 8 ಬಾರಿ ಮತ್ತು 100 ಬಟನ್ 3 ಬಾರಿ ಕ್ಲಿಕ್ ಮಾಡಿದಾಗ ನಮಗೆ 8300 ಸಿಗುತ್ತೆ. ಬೀಜೋಕ್ತಿಯನ್ನು ಈ ರೀತಿಯಾಗಿ ನೀವು ಬರ್ಕೋಬಹುದು. ಓಕೆ, ಈಗ ನೆಕ್ಸ್ಟ್ ನಂಬರ್ ಏನಂತಂದರೆ 40629. ಸೊ ಇದನ್ನು ಎರಡು ವಿಧಾನದಲ್ಲಿ ಯಾವುದು ಅಂತಂದರೆ 10,000 ಬಟನ್ನ 4 ಬಾರಿ, 100 ಬಟನ್ನ 6 ಬಾರಿ, 10 ಬಟನ್ನ 2 ಬಾರಿ, ಹಾಗೆ 1 ಬಟನ್ನ 9 ಬಾರಿ ಒತ್ತಿದಾಗ ನಮಗೆ 40629 ಸಿಗುತ್ತೆ. ಸೊ ಅಂದರೆ ಯಾವ್ಯಾವ ಸ್ಥಾನದಲ್ಲಿ ಯಾವ್ಯಾವ ಬಟನನ್ನು ಎಷ್ಟು ಸಲ ಒತ್ತಬೇಕು ಅನ್ನೋದನ್ನು ನೋಡಿ, ಎಲ್ಲ ಬಟನ್ನ ಯೂಸ್ ಮಾಡಿಕೊಂಡು ಎಷ್ಟು ಬಾರಿ ಕ್ಲಿಕ್ ಮಾಡಬೇಕು ಅನ್ನೋದನ್ನು ನೋಡಿದ್ರೆ ನಿಮ್ಗೆ ಈ ರೀತಿ ಬೀಜೋಕ್ತಿಯನ್ನು ಬರ್ಕೊಂಡು ಕೆಳಗಡೆ ಎಕ್ಸ್ಪ್ಲನೇಷನ್ ಬರೆದ್ರೆ ಈ ನಂಬರ್ ನಿಮ್ಗೆ ಈ ಥರ ಸಿಗುತ್ತೆ. ಸೊ ಎರಡನೇ ವಿಧಾನ ಯಾವುದು, 1000 ಬಟನನ್ನು 40 ಬಾರಿ, 100 ಬಟನ್ನ 6 ಬಾರಿ, 10 ಬಟನ್ 2 ಬಾರಿ, 1 ಬಟನ್ 9 ಬಾರಿ ಒತ್ತಿದಾಗ ಈ ಥರ ನಮಗೆ ಬೀಜೋಕ್ತಿ ಸಿಗುತ್ತೆ. ಸೊ ನೆಕ್ಸ್ಟ್ ನಂಬರ್ 56,354. ಸೊ ಇಲ್ಲಿ 10,000 ಬಟನ್ನ 5 ಬಾರಿ, 1000 ಬಟನ್ನ 6 ಬಾರಿ, 100 ಬಟನ್ 3 ಬಾರಿ, 10 ಬಟನ್ನ 5 ಬಾರಿ, ಸೊ 1 ಬಟನ್ನ 4 ಬಾರಿ. ಸೊ ಈ ಥರ ಏನಾಗುತ್ತೆ, ಎರಡು ವಿಧಾನಗಳು ಸಿಗುತ್ತೆ. ನೀವು ನೋಟ್ ಡೌನ್ ಮಾಡ್ಕೋಬೋದು. ಎಲ್ಲ ಪ್ರಶ್ನೆಗಳಿಗೂ ಸೇಮ್ ರೀತಿಯಾಗಿರೋಂಥದ್ದೇ ಬರುತ್ತೆ. ನೀವು ಸ್ವಲ್ಪ ಥಿಂಕ್ ಮಾಡಿ, ಅನಲೈಸ್ ಮಾಡಿ ಯಾವ್ಯಾವ ರೀತಿ ಇಲ್ಲಿ ತೋರಿಸಿದೆ ಅನ್ನೋದನ್ನು ನೀವು ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಜಸ್ಟ್ ತೋರಿಸ್ತಾ ಹೋಗ್ತೀನಿ. ಎಲ್ಲದಕ್ಕೂ ಸೇಮ್ ಪ್ಯಾಟರ್ನ್, ಸೇಮ್ ವಿಧಾನನೇ. 1000 ಬಟನ್ನ 2 ಸಲ ಕ್ಲಿಕ್ ಮಾಡಬೇಕು, 10 ಬಟನ್ನ ಎಷ್ಟು ಸಲ ಕ್ಲಿಕ್ ಮಾಡಬೇಕು. ಸೊ ಎರಡೆರಡು ವಿಧಾನಗಳನ್ನು ನೀವು ತೋರಿಸ್ತಾ ಹೋಗಬೇಕಾಗತ್ತೆ. ಸೊ ಇದು 4ನೇ ಉತ್ತರದ ಒಂದು ವಿಧಾನ. 6 × 10,000 ಹಾಗೆ 6 × 1000 ಪ್ಲಸ್ 6 × 100, 6 × 10 ಪ್ಲಸ್ 6 × 1. ಸೊ ಇದೊಂದು ಬೀಜೋಕ್ತಿ ಆಗಿರುತ್ತೆ. ಹಾಗೆ ನೆಕ್ಸ್ಟ್ ಒನ್, ಇದು ಎರಡನೇ ವಿಧಾನ. ನೆಕ್ಸ್ಟ್ ಇದು 5ನೇ ಒಂದು ಕ್ವೆಶನ್, 3,67,813. ಸೊ ಇದನ್ನು ಎರಡು ರೀತಿಯಾಗಿರುವಂಥ ವಿಧಾನದಲ್ಲಿ ಇದನ್ನು ತೋರಿಸಿದೆ. ಇದನ್ನು ಕೂಡ ನೀವು ನೋಟ್ ಡೌನ್ ಮಾಡ್ಕೋಬಹುದು. ಈಗ ನೆಕ್ಸ್ಟ್ ನೋಡೋಣ, ಕ್ರಿಯಾಶೀಲ ಚಿಟ್ಟೆಯಲ್ಲಿ ನಿಮಗಾಗಿ ಕೆಲವು ಪ್ರಶ್ನೆಗಳಿವೆ ಅಂತ ಕೊಟ್ಟಿದ್ದಾರೆ. ಸೊ ಮೊದಲನೇದು ಎ, ನೀವು ಸರಿಯಾಗಿ 30 ಬಾರಿಯಷ್ಟೇ ಗುಂಡಿಗಳನ್ನು ಒತ್ತಬೇಕು. ನೀವು ಮಾಡಬಹುದಾದ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3 ಅಂಕಿದ ಕೇಳಿದರೆ. ಸೊ ಎಷ್ಟು ಬಾರಿ ಕ್ಲಿಕ್ ಮಾಡಬೇಕು? 30 ಬಾರಿ ಮಾತ್ರ ಕ್ಲಿಕ್ ಮಾಡಬೇಕು. ಹಾಗೆ ನೀವು ಮಾಡಬಹುದಾದ 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? ಸೊ ಇಲ್ಲಿ ನೋಡೋಣ, ಫಸ್ಟ್ ಒನ್ ಟ್ರೈ ಮಾಡೋಣ. ಈಗ 3 ಅಂಕಿಯ ಅತಿ ದೊಡ್ಡ ಸಂಖ್ಯೆನ ಕಂಡುಹಿಡಿಯೋಣ. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 999. ಸೊ ಇದನ್ನು ಪಡಿಬೇಕಂದ್ರೆ ನಾವು ಕ್ಯಾಲ್ಕುಲೇಟರ್ನಲ್ಲಿ ಏನು ಮಾಡ್ತೀವಿ ಅಂದರೆ 100 ಬಾರಿ 9 ಒತ್ತೀವಿ, 10 ಬಾರಿ 9 ಹಾಗೆ 1 ಬಾರಿ 9 1 ಬಟನ್ನ 9 ಸಾರಿ ಕ್ಲಿಕ್ ಮಾಡ್ತೀವಿ. ಸೊ ನಮಗೆ 999 ಸಿಕ್ತು, ಅತಿ ದೊಡ್ಡ ಸಂಖ್ಯೆ. ಆದರೆ ಎಷ್ಟು ಸಲ ಕ್ಲಿಕ್ ಮಾಡಿದ್ದೀವಿ ನೋಡಿ, ನಾವು ಎಷ್ಟು ಸಲ ಕ್ಲಿಕ್ ಮಾಡಿದ್ದೀವಿ ಅಂದರೆ ಇಲ್ಲಿ 9, ಇದು 9, ಇದು 9, ಟೋಟಲ್ ಎಷ್ಟಾಯಿತು? ಟೋಟಲ್ 27 ಬಾರಿ ಅಂತ ಹೇಳಿದ್ದಾರೆ. ಆದರೆ ನಾವು ಒತ್ತಬೇಕಾಗಿರೋದು ಎಷ್ಟು ಬಾರಿ? 30 ಬಾರಿ ಮಾತ್ರ. ಸೊ ಇಲ್ಲಿ ಇನ್ನೂ 3 ಕ್ಲಿಕ್ಸ್ ಕಡಿಮೆ ಇದ್ದಾವೆ. ಸೊ ನೆಕ್ಸ್ಟ್ ನೋಡೋಣ, ಈಗ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಅಂತಂದರೆ, ಹಾಗಾದರೆ 100 ಬಟನ್ನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಒತ್ಕೊಳ್ಳೋದು ಅಂತಂದರೆ, ಇಲ್ಲಿ 8 ಬಾರಿ ನಾವು ಕ್ಲಿಕ್ ಮಾಡಿದ್ವಿ ಅಂದರೆ 800 ಬಂತು. ನೋಡಿ, ಇಲ್ಲಿ 100 ಬಟನನ್ನು ನಾವು ಒಂದು ಸಲಕ್ಕೆ ಕಡಿಮೆ ಮಾಡಿದ್ವಿ ಅಂದರೆ ಅಲ್ಲಿ 100 ವ್ಯಾಲ್ಯೂ ಕಡಿಮೆ ಆಯಿತು, 100 ಅಮೌಂಟ್ ಖಾಲಿ ಆಯ್ತು, ಇಲ್ಲಿ ಕಡಿಮೆ ಆಯಿತು. ಅದನ್ನು ನಾವು ಎಲ್ಲಿ ಸಾಲ್ವ್ ಮಾಡ್ಕೋಬೇಕು? ಇಲ್ಲಿ 9 ಅಂತ ಇದೆಯಲ್ಲ, ಅದನ್ನು 10 ಪಟ್ಟು ನಾವು ಇನ್ನೂ ಹೆಚ್ಚಿಗೆ ಮಾಡಿದ್ವಿ ಅಂದರೆ ಆವಾಗ ನಮಗೇನು ಸಿಗ್ತೈತಿ? 100 ಅನ್ನೋದು ಸಿಗುತ್ತೆ. ಯಾಕಂದರೆ ಇಲ್ಲಿ 10 × 10 ಮಾಡಿದರೆ ನಮಗೆ ಎಷ್ಟು? 100 ಬರುತ್ತೆ, ಹೌದಾ? ಅಂದರೆ ಇಲ್ಲಿ
ಇಲ್ಲಿರೋ 9ನ್ನು 1 ಕಮ್ಮಿ ಮಾಡಿಕೊಂಡು 8 ಮಾಡಿದ್ವಿ. ಹಾಗಾದರೆ ಇಲ್ಲಿ ಎಷ್ಟು ಕಡಿಮೆ ಆಯಿತು? 900 ಇದ್ದಿದ್ದು 800 ಬಂತು. ಸೊ ಇಲ್ಲಿ ಇನ್ನೊಂದು 100 ಹೆಚ್ಚಿಗೆ ಆಗಬೇಕಂದ್ರೆ ಇಲ್ಲಿ 9ಕ್ಕೆ ನಾವು ಇನ್ನೂ 10 ಸೇರಿಸ್ಬೇಕು. ಇಲ್ಲಿರೋ 9ಕ್ಕೆ 10 ಸೇರಿಸಿದಾಗ 19 ಇಂಟು 10 ಮಾಡಬೇಕು. ಅವಾಗ 190 ಬಂತು. 9 ಇಂಟು 1 ಸರಿಯಾಗಿ, ಅಂದರೆ ಒಂದು ಬಟನ್ನ 9 ಬಾರಿ ಕ್ಲಿಕ್ ಮಾಡಿದ್ದೀವಿ, ಕರೆಕ್ಟ್ ಆಯಿತು. ಸೊ ಆದರೆ ಇಲ್ಲಿ ಏನಾಯ್ತು, ಈಗ ಎಷ್ಟು ಬಾರಿ ನಾವು ಕ್ಲಿಕ್ ಮಾಡಿದ್ದೀವಿ ನೋಡಿ ಒಂದು ಸಾರಿ. ಇಲ್ಲಿ 8, 19, 9 ಎಷ್ಟು ಸಲ ಆಯಿತು? 36 ಸಲ ಆಯಿತು. ಅಯ್ಯೋ, ಹೆಚ್ಚಿಗೆ ಆಯ್ತು ಇಲ್ಲಿಗ. ನಮಗೆ ಬೇಕಾಗಿರೋದು 30 ಬಾರಿ, ಹೌದಾ? ಈಗ ನೋಡಿ, ಇದು 8 ಇಲ್ಲಿ ಕಮ್ಮಿ ಮಾಡಿಕೊಂಡ್ರೆ ನಾವು ಇಲ್ಲಿ ಹೆಚ್ಚಿಗೆ ಮಾಡ್ಕೋಬೇಕಾಗತ್ತೆ. ಸೊ ಅವಾಗ ಏನಾಗುತ್ತೆ, ಇಲ್ಲಿ ಒತ್ತುವಿಕೆ ಏನಾಗುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ, ಹೌದಾ? ಸೊ ಇಲ್ಲಿರೋ 9ರಲ್ಲಿ ನಾವು ಒಂದು ಸ್ವಲ್ಪ 6 ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಳೋಣ. ಅಂದರೆ ಎಷ್ಟಾಯಿತು? 9 - 6 ಮಾಡಿದಾಗ 3. ಸೊ 3 ಬಾರಿ ನಾವು ಕ್ಲಿಕ್ ಮಾಡಿದಾಗ ನಮಗೆ ಸಿಗುವಂಥ ಸಂಖ್ಯೆ ಯಾವುದು? 993. ಹಾಗಾದರೆ ನೀವು ಆನ್ಸರ್ ಏನು ಬರಿಬೇಕು ಅಂತಂದರೆ ಇದನ್ನು ಮಾತ್ರ ಬರೀರಿ. ಕೆಳಗಿಂದ ಇರುತ್ತಲ್ಲ ಇವೆಲ್ಲ ಟ್ರೈ, ಈಗ ನಮ್ಮದು ಟ್ರೈ ಆ್ಯಂಡ್ ಎರರ್ ಮೆಥಡ್ ಮಾಡಿದ್ದಿದ್ದು. ಓಕೆ, ಸೊ ಆನ್ಸರ್ ಇದಷ್ಟೇ ಬರಿಬೇಕು. ಅತಿ ಕಡಿಮೆ ಬಾರಿ ಗುಂಡಿಗಳನ್ನ ಒತ್ತುವುದರಿಂದ ನಮಗೆ 993 ಆನ್ಸರ್ ಸಂಖ್ಯೆ ಸಿಗುತ್ತೆ. ಅದರ ಬೀಜೋಕ್ತಿನ ಇಲ್ಲೇನು ಬರೆದಿದ್ದೀನಲ್ಲ ಈ ಥರ ಬರ್ಕೋಬೇಕಾಗತ್ತೆ. ಈಗ ನೆಕ್ಸ್ಟ್ ಅತಿ ಚಿಕ್ಕ ಸಂಖ್ಯೆ, ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಯಾವುದು? 3 ಅಂಕಿಯ ಸಂಖ್ಯೆ 100. ಸೊ ಇದನ್ನು ಮಾಡಬೇಕಂದ್ರೆ ನಮಗೆ ಬರೀ 10 ಬಟನ್ ಮತ್ತು 1 ಬಟನ್ ಮಾತ್ರ ಬೇಕು. ಯಾಕೆ ಹೇಳ್ರಿ? 100 ಬಟನ್ನ ಯೂಸ್ ಮಾಡಿದರೆ ಒಂದೇ ಕ್ಲಿಕ್ಕಿಗೆ ನಮಗೆ 100 ಬಂದುಬಿಡುತ್ತೆ, ಹೌದಾ? ಸೊ ಇಲ್ಲಿ 100 ಬಟನ್ನ ಅವಶ್ಯಕತೆ ಇಲ್ಲ. ಸೊ 10 ಮತ್ತು 1 ಬಟನ್ನ ಯೂಸ್ ಮಾಡ್ಕೊಂಡು ಮಾತ್ರ ನಾವು ಇಲ್ಲಿ ಏನು ಮಾಡಬೇಕು? ಸಂಖ್ಯೆನ ಕ್ರಿಯೇಟ್ ಮಾಡಬೇಕು. ಸೊ 10 ಬಟನ್ನ 10 ಸಲ ಒತ್ತಿದ್ರೆ 100 ಬರುತ್ತೆ. ಆದರೆ ನಮ್ಗೆ ಎಷ್ಟು ಕ್ಲಿಕ್ಸ್ ಬೇಕು? 30 ಕ್ಲಿಕ್, 30 ಸಾರಿ ನಾವು ಕ್ಯಾಲ್ಕುಲೇಟರ್ನ ಒತ್ತಬೇಕು. 10 ಬಟನ್ನ 10 ಸಲ ಒತ್ತಿದ್ರೆ ಅಲ್ಲಿ ಮುಗಿದು ಹೋಗ್ಬಿಡ್ತು 10 ಬಾರಿ, ಇನ್ನು 20 ಉಳಿತಲ್ಲ. ಸೊ ಅದನ್ನ ಏನು ಮಾಡೋಣ, ನಾವು ಕಡಿಮೆ ಮಾಡ್ತಾ ಹೋಗೋಣ. ಇಲ್ಲಿ 80 ಬಾರಿ ಕ್ಲಿಕ್ ಮಾಡ್ತೀನಿ, 10ನ್ನು 8 ಬಾರಿ ಕ್ಲಿಕ್ ಮಾಡಿ, ಆಮೇಲೆ ಇಲ್ಲಿ 20ನ್ನು 1 ಬಟನನ್ನು 20 ಸಾರಿ ಕ್ಲಿಕ್ ಮಾಡ್ತೀನಿ. ಆವಾಗ ಎಷ್ಟು ಬರುತ್ತೆ? 100 ಬರುತ್ತೆ. ಆದರೆ ಕ್ಲಿಕ್ ಆಗಿರೋದು ಎಷ್ಟು ಸಾರಿ? 28 ಬಾರಿ. ಸೊ ಇನ್ನೂ 2 ಹೆಚ್ಚಿಗೆ ಆಗಬೇಕಲ್ವಾ? ಸೊ ನಾವು ಇಲ್ಲೇನು ಮಾಡ್ತೀನಿ, 1 ಬಟನನ್ನು ಹೆಚ್ಚಿಗೆ ಮಾಡಿಬಿಡ್ತೀನಿ. ಹೆಚ್ಚಿಗೆ ಮಾಡಿದಾಗ ಏನಾಗ್ತದೆ, ಇಲ್ಲಿ 21, 22 ಸತಿ ಕ್ಲಿಕ್ ಮಾಡಿದಾಗ ನಮಗೆ 102 ಸಿಗುತ್ತೆ. ಗೊತ್ತಾಯ್ತಾ? ಯಾಕೆ ನಾನು 1 ಬಟನ್ ಹೆಚ್ಚಿಗೆ ಮಾಡಿದೆ, 10 ಬಟನ್ನ ಕಡಿಮೆ ಮಾಡ್ಬೋದಿತ್ತಲ್ವಾ? ಯಾಕಂದರೆ ಇಲ್ಲಿ 8 ಇರೋದನ್ನು 7 ಮಾಡಿದೆ ಅಂದ್ಕೊಳ್ಳಿ, ಆವಾಗ 7 ಇಂಟು 10 ಆಯಿತು, ಅಂದರೆ 70 ಆಯಿತು. ನಮಗಿನ್ನೇ ಎಷ್ಟು ಬೇಕು? 30 ಬಟನ್ ಬೇಕು, ಅಂದರೆ 30 ಸಂಖ್ಯೆ ಬೇಕು. 80, 90, 100 ಆಗಬೇಕಂದ್ರೆ 30 ಬಟನ್ ಬೇಕು, 30 ನಂಬರ್ ಬೇಕು. ಸೊ 1ನ್ನು ನಾನು 30 ಸಾರಿ ಕ್ಲಿಕ್ ಮಾಡಿ 30 ಮಾಡ್ಕೋಬಹುದು. ಆದರೆ ಎಷ್ಟು ಸಾರಿ ಕ್ಲಿಕ್ ಮಾಡ್ದಂಗೆ ಆಯ್ತು ನಾನು? 37. ನಮಗೆ ಬೇಕಾಗಿರೋದೆಷ್ಟು? 30 ಬಾರಿ. ಸೊ ಇದು ಅಂದರೆ ದೊಡ್ಡ ಸಂಖ್ಯೆನ ನಾವು ಕಡಿಮೆ ಮಾಡ್ತಾ ಹೋದಂಗೆ ನಾವಿಲ್ಲಿ ಸಣ್ಣ ಸಂಖ್ಯೆಯಲ್ಲಿ ನಂಬರ್ ಹೆಚ್ಚಿಗೆ ಮಾಡ್ತಾ ಹೋಗಬೇಕಾಗತ್ತೆ ಕ್ಲಿಕ್ಸ್ಗಳನ್ನು. ಅದಕ್ಕೆ ನಾವೇನು ಮಾಡಿದ್ವಿ, ಈ ರೀತಿಯಾಗಿ ಮಾಡ್ಕೊಂಡ್ವಿ. ಸೊ ಇಲ್ಲಿ ಎಷ್ಟಾಯಿತು? 8 ಮತ್ತು 28 ಬಾರಿ ಕ್ಲಿಕ್ ಮಾಡಿದರೆ ಟೋಟಲ್ 30 ಬಾರಿ ನಾವೇನು ಮಾಡಿದ್ವಿ? ಕ್ಲಿಕ್ ಮಾಡಿದ್ವಿ. ಸೊ ಅತಿ ಕಡಿಮೆ ಬಾರಿ ಗುಂಡಿ ಒತ್ತುವುದರಿಂದ 102 ಅನ್ನುವ ಅತಿ ಚಿಕ್ಕ 3 ಅಂಕಿಯ ಸಂಖ್ಯೆ ಸಿಕ್ತು ಅಂತ ಹೇಳಿ ನೀವು ಎಕ್ಸ್ಪ್ಲನೇಷನ್ ಕೊಡಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಬಿ. 997ನ್ನು 25 ಬಾರಿ ಗುಂಡಿ ಒತ್ತುವುದರಿಂದ ಮಾಡಬಹುದಾ? ಹೌದು, ಮಾಡಬಹುದು. ಯಾವ ರೀತಿ? 997. ಸೊ ಇದನ್ನು ಮಾಡ್ಬೇಕಾದ್ರೆ ನಾನೇನು ಮಾಡ್ತೀನಿ, 9 ಬಾರಿ 100 ಬಟನ್ ಪ್ಲಸ್ 9 ಬಾರಿ 10 ಬಟನ್ ಪ್ಲಸ್ 7 ಬಾರಿ 1 ಬಟನ್ನ ಕ್ಲಿಕ್ ಮಾಡ್ತೀನಿ. ಸೊ ನೋಡಿ, ಇಲ್ಲಿ 997 ಆಯಿತು. ಸೊ ಇಲ್ಲಿ 9 ಎಷ್ಟಾಯಿತು? 18 ಪ್ಲಸ್ 7 ಎಷ್ಟು? 25. ಸೊ 25 ಬಾರಿ ಕ್ಲಿಕ್ ಆಯಿತಾ? ಸೊ ನಮಗೆ 997 25 ಕ್ಲಿಕ್ಸ್ನಲ್ಲಿ ಸಿಕ್ಬಿಡ್ತು. ಸೊ ಇದನ್ನು ನಾವು ಮಾಡಬಹುದು. ಸೊ ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ಅದರಲ್ಲಿ, ಗುಂಡಿಗಳನ್ನು ಬೇರೆ ಬೇರೆ ಸಂಖ್ಯೆಗಳಲ್ಲಿ ಒತ್ತುವುದರಿಂದ 997ನ್ನು ಮಾಡಬಲ್ಲಿರಾ? ಸೊ ಈಗ ನಾವು 25 ಕ್ಲಿಕ್ಸಿಂದ ಮಾಡಿದ್ವಿ. ಸೊ ಅದೇ ಥರ ಬೇರೆ ಬೇರೆ ಕ್ಲಿಕ್ಸ್ನ ಮಾಡೋದ್ರಿಂದ ನಾವು ಇದನ್ನು ಮಾಡಬಹುದಾ ನೋಡೋಣ. ಸೊ ಮೊದಲನೇ ಪ್ರಶ್ನೆಗೆ ಹೌದು ಮಾಡಬಹುದು. ಸೊ ಬೇರೆ ಬೇರೆ ಕ್ಲಿಕ್ಗಳಿಂದ ಮಾಡಬಹುದಾ? ನೋಡಿ, ಮಾಡಬಹುದು. ಸೊ 100 ಬಟನನ್ನು 8 ಬಾರಿ,
10 ಬಟನನ್ನು 19 ಬಾರಿ, 1 ಬಟನನ್ನು 7 ಬಾರಿ ಮಾಡೋದ್ರಿಂದ ನಾವು 997 ಪಡಿಬಹುದು. ಸೊ ಒಟ್ಟು 34 ಬಾರಿ ಒತ್ತುವುದರಿಂದ 997 ಮಾಡಬಹುದು ಅಂತ ಹೇಳಿ ಆನ್ಸರ್ ಬರ್ಕೋಬಹುದು. ನೆಕ್ಸ್ಟ್ ಕ್ವೆಶನ್, ಇಂತಹ ಪ್ರಶ್ನೆಗಳನ್ನು ಸೃಜಿಸಿ ನಿಮ್ಮ ಸಹಪಾಠಿಗಳಿಗೆ ಸವಾಲು ನೀಡಿ. ಸೊ ನೀವು ಅವರಿಗೆ ಕ್ವೆಶನ್ಸ್ನ ಕೇಳ್ಬೋದು ಈ ಥರ. ಸೊ ಎಕ್ಸಾಂಪಲ್ 654 15 ಕ್ಲಿಕ್ಗಳಲ್ಲಿ ಮಾಡಬಹುದಾ ಅಂತಂದು ಹೇಳಿ, ಅಂದರೆ 15 ಬಾರಿ ಒತ್ತೋದ್ರಿಂದ ಮಾಡಬಹುದಾ ಅಂತ ಹೇಳಿ ಈ ರೀತಿ ನಿಮ್ಮ ಸಹಪಾಠಿಗಳಿಗೆ ಸವಾಲನ್ನು ನೀಡಬಹುದು. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಕ್ರಮಬದ್ಧವಾದ ಸಿಪ್ಪಿ ಒಂದು ವಿಭಿನ್ನ ಕ್ಯಾಲ್ಕುಲೇಟರ್ ಇದೆ, ಅದರಲ್ಲಿನ ಗುಂಡಿಗಳು ಇಂತಿವೆ. ಯಾವ ರೀತಿ ಇದೆ? ಇದು ಕ್ರಮಬದ್ಧವಾದ ಸಿಪ್ಪಿ ಅನ್ನೋವಂಥ ಕ್ಯಾಲ್ಕುಲೇಟರ್. ಇದರಲ್ಲಿ ಬಟನ್ಸ್ ಯಾವ್ಯಾವ ರೀತಿ ಇದೆ? +1, +10, +30, +1000, +10,000, +1,00,000. ಅವುಗಳನ್ನು ಸಾಧ್ಯವಾದಷ್ಟು ಕನಿಷ್ಠವಾಗಿ ಬಳಸಲು ಅದು ಬಯಸುತ್ತದೆ. ಸೊ ಅದು ಬೋರ್ಡ್ ಹಾಕ್ಕೊಂಡ್ಬಿಟ್ಟೈತಿಲ್ಲಿ ಏನಂತ, ದಯವಿಟ್ಟು ಹೆಚ್ಚು ಬಾರಿ ಗುಂಡಿ ಒತ್ತಬೇಡಿ, ಹೆಚ್ಚು ಸಲ ನನ್ನ ಬಟನ್ನ ಒತ್ತಬೇಡಿ, ಕಡಿಮೆ ಬಾರಿ ಒತ್ತಿ ಸಂಖ್ಯೆಯನ್ನು ಪಡ್ಕೊಳ್ಳಿ ಅಂತ ಹೇಳಿ ಅದು ಹೇಳಿಬಿಟ್ಟಿದೆ. ಸೊ ಇಲ್ಲಿ ಏನಂದರೆ ನಾವು ಸಾಧ್ಯವಾದಷ್ಟು ಕೆಲವು ಬಾರಿ ಮಾತ್ರ ಬಟನ್ನ ಕ್ಲಿಕ್ ಮಾಡಿ ಸಂಖ್ಯೆಗಳನ್ನು ಸೃಷ್ಟಿ ಮಾಡಬೇಕು. ಓಕೆ, ಕ್ವೆಶನ್ ಏನಿದೆ? ಸಾಧ್ಯವಾದಷ್ಟು ಕೆಲವೇ ಗುಂಡಿಗಳನ್ನು ಒತ್ತುವುದರಿಂದ 5072 ಮತ್ತು 8300 ಈ ಸಂಖ್ಯೆಗಳನ್ನು ಹೇಗೆ ಪಡೆಯಬಹುದು? ಯಾವ ರೀತಿ ನಾವು ಯಾವ್ಯಾವ ಬಟನ್ನ ಎಷ್ಟು ಸಾರಿ ನಾವು ಕ್ಲಿಕ್ ಮಾಡೋದ್ರ ಮುಖಾಂತರ ಈ ಸಂಖ್ಯೆನ ಪಡಿತೀವಿ ಅಂತ ಕೇಳಿದ್ದಾರೆ. ಪಟ್ಟಿಯಲ್ಲಿ ನೀಡಿರುವ ಐಚ್ಛಿಕ ಸಂಖ್ಯೆಗಳನ್ನು ಪಡೆಯಲು ಯಾವ ಗುಂಡಿಗಳನ್ನು ಒತ್ತಬೇಕು ಮತ್ತು ಎಷ್ಟು ಬಾರಿ ಒತ್ತಬೇಕು ಎಂಬುದನ್ನು ಕಂಡುಹಿಡಿಯಿರಿ. ಸಾಧ್ಯವಾದಷ್ಟು ಕಡಿಮೆ ಗುಂಡಿಗಳನ್ನು ಒತ್ತಬೇಕು ಎಂಬುದು ಉದ್ದೇಶ. ಸೊ ಇಲ್ಲಿ 5072 ಈ ಸಂಖ್ಯೆಯನ್ನು ಪಡೆಯಲು ಇಲ್ಲಿ ಒಂದು ಕ್ರಮವಿದೆ. ಇಲ್ಲಿ ಅವರು ಒಂದು ಕ್ರಮ ಕೊಟ್ಟಿದ್ದಾರೆ. ಇಲ್ಲಿ 1000 ಬಟನ್ನ 5 ಬಾರಿ, 100 ಬಟನ್ನ ಕ್ಲಿಕ್ ಮಾಡಿಲ್ಲ, 10 ಬಟನ್ನ 6 ಬಾರಿ, 1 ಬಟನ್ನ 12 ಬಾರಿ ಕ್ಲಿಕ್ ಮಾಡಿ ಒಟ್ಟು 23 ಬಾರಿ ಅವರು ಗುಂಡಿಗಳನ್ನು ಒತ್ತುವುದನ್ನು ಬಳಸಿದ್ದಾರೆ. ಸೊ ನಾವೀಗೇನು ಮಾಡಬೇಕು? 5072 ಪಡೆಯಲು 23 ಬಾರಿಗಿಂತ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವ ಮತ್ತೊಂದು ಕ್ರಮ ಇದೇನಾ? ಆ ಕ್ರಮದ ಬೀಜೋಕ್ತಿಯನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ನೋಡೋಣ. ಇಲ್ಲಿ ನೀವು ಯಾವ ರೀತಿ ಬರಿಬೇಕಂದ್ರೆ, ಇಲ್ಲಿ 5072 ಫಸ್ಟ್ ಇದನ್ನು ಬರ್ಕೊಳ್ಳಿ. ಸೊ +1000 ಗುಂಡಿಯನ್ನು 5 ಬಾರಿ, 100 ಗುಂಡಿಯನ್ನು 7 ಬಾರಿ, 1 ಗುಂಡಿಯನ್ನು 2 ಬಾರಿ ಒತ್ತಿದರೆ ನಮಗೆ ಈ ಬೀಜೋಕ್ತಿ ಈ ರೀತಿ ನಮಗೆ ಸಿಗುತ್ತೆ. ಕಡಿಮೆ ಬಾರಿ ಒತ್ತದಂಗೆ ಆಗುತ್ತೆ. ಸೊ ನೋಡಿ, ಆ್ಯಡ್ ಮಾಡಿ. ಇಲ್ಲಿ 5 + 7 + 2 ಎಷ್ಟಾಗುತ್ತೆ ನೋಡಿ? 14 ಬಾರಿ. ಹೌದಾ? ಸೊ 14 ಬಾರಿ ನಾವು ಕ್ಲಿಕ್ ಮಾಡಿದ್ವಿ. ಸೊ ಅವ್ರು ಎಷ್ಟು ಬಾರಿ ಕ್ಲಿಕ್ ಮಾಡಿದ್ರು? ಇಲ್ಲಿ 23 ಬಾರಿ ಕ್ಲಿಕ್ ಮಾಡಿದರು. ಸೊ ನಾವು ಎಷ್ಟು ಸಲ ಕ್ಲಿಕ್ ಮಾಡಿ ಬೀಜೋಕ್ತಿನ ಕಂಡುಹಿಡಿದ್ವಿ? 14 ಬಾರಿ ಮಾಡಿ ಕಂಡುಹಿಡಿದ್ವಿ. ಸೊ ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಿದ್ದಾರೆ? ಇಲ್ಲಿ ಹಿಂದಿನ ಅಭ್ಯಾಸದಲ್ಲಿ ನೀಡಿರುವ ಸಂಖ್ಯೆಗಳಿಗೆ ಗುಂಡಿಯನ್ನು ಅತಿ ಕಡಿಮೆ ಬಾರಿ ಒತ್ತುವುದರಿಂದ ಪ್ರತಿ ಸಂಖ್ಯೆಯನ್ನು ಹೇಗೆ ಪಡೆಯಬಹುದು ಎಂಬುದನ್ನು ಕಂಡುಹಿಡಿಯಿರಿ ಮತ್ತು ಬೀಜೋಕ್ತಿಯನ್ನು ಬರೆಯಿರಿ. ಸೊ ಎಷ್ಟು ಬಾರಿ ಒಂದು ಬಟನ್ನ ಕ್ಲಿಕ್ ಮಾಡಬೇಕು ಅನ್ನೋದನ್ನು ಬರೆದು ಅದಕ್ಕೊಂದು ಬೀಜೋಕ್ತಿನ ಬರಿಬೇಕು. ಲಾಸ್ಟ್ ಅಭ್ಯಾಸದಲ್ಲಿ ಅವ್ರು ಏನು ಕೊಟ್ಟಿದ್ದಾರಲ್ಲ ಒಂದು 5 ನಂಬರ್ಸನ್ನು, ಅದನ್ನೇ ಯೂಸ್ ಮಾಡ್ಕೊಂಡು ಇಲ್ಲಿ ನೀವು ಲೆಕ್ಕವನ್ನು ಮಾಡಬೇಕಾಗತ್ತೆ. ಸೊ ಮೊದಲನೇದು ಏನಂದರೆ 8300. ಇದನ್ನು +1000 ಬಟನನ್ನು 8 ಬಾರಿ, 100 ಗುಂಡಿಯನ್ನು 3 ಬಾರಿ ಒತ್ತಬೇಕು. ಸೊ ಅದಕ್ಕಿರುವಂತಹ ಬೀಜೋಕ್ತಿನ ಬರ್ಕೋಬೇಕಿಲ್ಲಿ. ಬರ್ಕೊಂಡು ಈ ರೀತಿ ಆನ್ಸರನ್ನು ಮಾಡ್ಕೊಳ್ಳಿ. ಬಿ ಕ್ವೆಶನ್ 40629. ಇಲ್ಲಿ 10,000 ಗುಂಡಿಯನ್ನು 4 ಬಾರಿ, 100 ಗುಂಡಿಯನ್ನು 6 ಬಾರಿ, 10 ಗುಂಡಿಯನ್ನು 2 ಬಾರಿ, ಹಾಗೆ 1 ಗುಂಡಿಯನ್ನು 9 ಬಾರಿ ಒತ್ತಿದಾಗ ನಮಗೆ ಕಡಿಮೆ ಬಟನ್ಸ್ನ ಕ್ಲಿಕ್ ಮಾಡಿ ಈ ಸಂಖ್ಯೆ ಸಿಗುತ್ತೆ. ಅದಕ್ಕೆ ಬೀಜೋಕ್ತಿ 4 × 10,000 + 6 × 100 + 2 × 10 + 9 × 1. ಸಿ 56,354. ಸೊ ಇದರ ಆನ್ಸರ್ ಕೂಡ ಇಲ್ಲಿ ಬರೆದಿದ್ದೀನಿ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ಬಟನ್ನ ಎಷ್ಟು ಸಾರಿ ಕ್ಲಿಕ್ ಮಾಡಬೇಕು ಅನ್ನೋದನ್ನು ಫಸ್ಟ್ ಬರೆದು ಅದಾದಮೇಲೆ ಬೀಜೋಕ್ತಿಯನ್ನು ಬರ್ಕೊಳ್ಳಿ. ಇದು ಡಿ ಆನ್ಸರ್ 66,666. ಇದು ಈ ಆನ್ಸರ್ 3,00,000. ಇಲ್ಲಿ ಒಂದು ಸ್ವಲ್ಪ ರಾಂಗ್ ಆಗಿದೆ. ಓಕೆ, ಈ ನಂಬರ್ 3,67,813. ಸ್ವಲ್ಪ ಕಾಮ ಇಡೋದ್ರಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಸೊ ಇಲ್ಲಿ
1,00,000 ಗುಂಡಿಯನ್ನು 3 ಬಾರಿ, 10,000 ಗುಂಡಿಯನ್ನು 6 ಬಾರಿ, 1,000 ಗುಂಡಿಯನ್ನು 7 ಬಾರಿ, 100 ಗುಂಡಿಯನ್ನು 8 ಬಾರಿ, 10 ಗುಂಡಿಯನ್ನು 1 ಬಾರಿ, 1 ಗುಂಡಿಯನ್ನು 3 ಬಾರಿ ಒತ್ತಬೇಕು. ಸೊ ಇದಕ್ಕಿರುವಂಥ ಬೀಜೋಕ್ತಿನ ಇಲ್ಲಿ ಕೆಳಗೆ ಕೊಟ್ಟಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನನ್ನು ನೋಡೋಣ. ಇಲ್ಲಿ ಪ್ರತಿ ಸಂಖ್ಯೆ ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಅತಿ ಕಡಿಮೆ ಬಾರಿ ಗುಂಡಿಗಳನ್ನು ಒತ್ತುವುದಕ್ಕೂ ಯಾವುದಾದರೂ ಸಂಬಂಧವನ್ನು ಗಮನಿಸಿದ್ದೀರಾ? ಸೊ ಇಲ್ಲಿ ನೋಡ್ಬೇಕು ನೀವು, ಪ್ರತಿ ಸಂಖ್ಯೆನ ನೋಡಿ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಇದು ಒತ್ತುವಿಕೆಯನ್ನು ಇದನ್ನು ನೋಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇದು 1ನೇ ಕ್ವೆಶನ್. ಈ ಸಂಖ್ಯೆನ ನೋಡಿ, ಹಾಗಾದ್ರೆ ಇದನ್ನು ಎಷ್ಟು ಬಾರಿ ಕ್ಲಿಕ್ ಮಾಡಿದ್ದೀವಿ ಅನ್ನೋದನ್ನು ನೋಡಿ. 4 + 6 + 2 + 9 ಇದನ್ನು ಮಾಡಿ 21 ಬಾರಿ ಕ್ಲಿಕ್ ಮಾಡಿದ್ದೀವಾ? ಓಕೆ, ಈಗ ಈ ಸಂಖ್ಯೆಯಲ್ಲಿ ಇರುವಂತಹ ಎಲ್ಲ ಅಂಕಿಗಳನ್ನು ಕೂಡಿಸಿ. 4 + 0 + 6 + 2 + 9. ಸೊ ಇದನ್ನು ಕೂಡಿಸಿದಾಗ ಎಷ್ಟು ಬಂತು? ಇದನ್ನು ಕೂಡಿಸಿದಾಗ ಕೂಡ 21 ಬಂತು. ಹಾಗಂದ್ರೆ ಏನು ಸಂಬಂಧ ಕಲ್ಪಿಸಿದ್ರಿ, ಏನು ಸಂಬಂಧ ಗೊತ್ತಾಯ್ತು ಇಲ್ಲಿ ನೋಡಿ. ಇದನ್ನು ಕೂಡ ಟೆಸ್ಟ್ ಮಾಡಿ. ಇಲ್ಲಿರುವಂಥ ಎಷ್ಟು ಸಲ ಪ್ರೆಸ್ ಮಾಡಿದ್ದೀವಿ, ಹಾಗೆ ಈ ಅಂಕಿಗಳ ಮೊತ್ತ. ಸೊ ಪ್ರೆಸ್ ಮಾಡಿದಾಗ ನಮಗೇನು ಗೊತ್ತಾಯಿತು ಅಂದರೆ, ಹೌದು, ಒಂದು ಸಂಖ್ಯೆಯನ್ನು ಪಡೆಯಲು ಬೇಕಾಗುವ ಬಟನ್ ಕ್ಲಿಕ್ಗಳ ಕನಿಷ್ಠ ಸಂಖ್ಯೆ ಆ ಸಂಖ್ಯೆಯ ಅಂಕಿಗಳ ಮೊತ್ತಕ್ಕೆ ಸಮನಾಗಿರುತ್ತೆ. ಒಂದು ಸಂಖ್ಯೆನ ಪಡಿಬೇಕಂದ್ರೆ ನಾವು ಎಷ್ಟು ಸಲ ಕ್ಲಿಕ್ ಮಾಡಿರ್ತೀವಲ್ಲ, ಕಡಿಮೆ ಸಂಖ್ಯೆಯಲ್ಲಿ ಕ್ಲಿಕ್ ಮಾಡಿರ್ತೀವಲ್ಲ, ಆ ಸಂಖ್ಯೆಗೂ ಮತ್ತು ಕೊಟ್ಟಿರುವಂತಹ ಸಂಖ್ಯೆಯ ಅಂಕಿಗಳ ಮೊತ್ತ ಸಮನಾಗಿ ಇದೆ. ಓಕೆ, ಇದರ್ಥ ಆಯ್ತಾ? ಸೊ ನೆಕ್ಸ್ಟ್ ಥರ್ಡ್ ಕ್ವೆಶನ್ನ ನೋಡಿ. ಅತಿ ಕಡಿಮೆ ಸಂಖ್ಯೆಯಲ್ಲಿ ಗುಂಡಿಗಳನ್ನು ಒತ್ತುವುದನ್ನು ನೀವು ಗಮನಿಸಿದ್ದಲ್ಲಿ ಆ ಸಂಖ್ಯೆಗಳಿಗೆ ಭಾರತೀಯ ಸ್ಥಾನ ಬೆಲೆಯ ಕ್ರಮವನ್ನು ಬರೆಯಿರಿ. ಇದು ಏಕೆ ಹೀಗೆ ಎಂಬುದನ್ನು ಆಲೋಚಿಸಿ. ಈಗ ಇಲ್ಲಿ ನೋಡ್ರಿ, ನೀವು ಇದನ್ನು ಗಮನಿಸಿದಾಗ ಇಲ್ಲಿ ಕೆಳಗಡೆ ಭಾರತೀಯ ಒಂದು ಸ್ಥಾನ ಬೆಲೆಯಲ್ಲಿ ನಾವು ಬರ್ದಂಗೆ ಇದೆನಾ? ಇಲ್ಲಿ ನೋಡಿ, ಭಾರತೀಯ ಸ್ಥಾನ ಬೆಲೆಯಲ್ಲಿ ನಾವು ಇದನ್ನು ವಿಸ್ತರಿಸಿ ಬರ್ದಂಗಿದೆನಾ? ಸೊ ಇದು ಯಾಕೆ ಈ ರೀತಿ ಸಂಬಂಧ, ಯಾಕೆ ಇದು ಕಡಿಮೆ ಬಾರಿ ಒತ್ತೋದು ಮತ್ತು ಭಾರತೀಯ ಸ್ಥಾನ ಬೆಲೆ ಎದಕ್ಕೆ ಸೇಮ್ ಆಯಿತು? ಯಾಕಂದರೆ ಬಟನ್ ಕ್ಲಿಕ್ಗಳನ್ನು ಕನಿಷ್ಠಗೊಳಿಸಲು ಸಾಮಾನ್ಯವಾಗಿ ಸಂಖ್ಯೆಯನ್ನು ಲಕ್ಷಗಳು, ಸಾವಿರಗಳು ಮೊದಲಾದ ದೊಡ್ಡ ಘಟಕಗಳನ್ನು ಕಡಿಮೆ ಸಂಖ್ಯೆಯಲ್ಲಿ ಫಸ್ಟ್ ಬಳಸಿಕೊಂಡು ಪ್ರತಿನಿಧಿಸಲು ಪ್ರಯತ್ನಿಸುತ್ತೇವೆ. ನಂತರ ಅಗತ್ಯವಿರುವ ನೂರುಗಳು, ದಶಕಗಳು ಮತ್ತು ಏಕಗಳು ಅಂದರೆ ಬಿಡಿಗಳು ಮೊದಲಾದ ಸಣ್ಣ ಘಟಕಗಳನ್ನು ಸೇರಿಸುತ್ತೇವೆ. ಹೌದಲ್ವಾ? ಇಲ್ಲಿ ನೋಡಿ, ಫಸ್ಟ್ ನಾವು ದೊಡ್ಡ ದೊಡ್ಡ ಸಂಖ್ಯೆಗಳನ್ನು ಫಸ್ಟ್ ಎಲ್ಲ 3 ಬಾರಿ ಹಿಂಗೆಲ್ಲ ಬಳಸ್ಕೊಂಡು ಲಾಸ್ಟಿಗೆ ಒಂದನ್ನು ಬಳಸ್ಕೊತೀವಿ. ಅದೇ ಥರ ನಾವು ಭಾರತೀಯ ಸಂಖ್ಯಾ ಪದ್ಧತಿಯಲ್ಲೂ ಬರ್ಕೊಂಡು ಹೋಗ್ತೀವಿ. ಅದಕ್ಕೆ ನಮ್ಗೆ ಎರಡೂ ಏನಾಗುತ್ತೆ, ಸೇಮ್ ಅಂತ ಅನಿಸುತ್ತೆ, ಸೇಮ್ ಆಗಿ ಬರುತ್ತೆ. ಓಕೆ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೋಪ್ ನಿಮಗೆಲ್ರಿಗೂ ಇದು ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ತು ಅಂತ ಅಂದ್ಕೊಳ್ತೀನಿ. ಸೊ ನೆಕ್ಸ್ಟ್ ಪಾರ್ಟ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. Thank you so much for watching.